ಕೊಪ್ಪಳದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಜೊತೆಗೆ ವಾಣಿಜ್ಯ ಸಿಲಿಂಡರ್ ಇಲ್ಲದೆ ಅಲ್ಲಿರುವಂತಹ ಹೋಟೆಲ್ ಮಾಲೀಕರು ಇದೀಗ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆಯಲ್ಲಿ ಈಗ ಅಡುಗೆಯನ್ನ ಮಾಡೋದಕ್ಕೆ ಈಗ ಸಿದ್ಧವಾಗಿದ್ದಾರೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಮೆರಿಕ, ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಏನಂತಂದ್ರೆ ಈಗ ಭಾರತದಲ್ಲಿ ಹೋಟೆಲ್ ಉದ್ಯಮದ ಮೇಲೆ ಸಾಕಷ್ಟು ಒಂದು ಪರಿಣಾಮವನ್ನು ಬೀರಿದೆ. ಸದ್ಯ ಏನಂತಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೆ ಹೋಟೆಲ್ ಮಾಲೀಕರು ಬಂದ್ ಮಾಡುವಂತಹ ಪರಿಸ್ಥಿತಿಗೆ ಈಗಾಗಲೇ ಬಂದ್ ನಿಂತಿದ್ದಾರೆ. ಸದ್ಯ ಏನಂದ್ರೆ ಕೊಪ್ಪಳದ ಆರೂಢ ಹೋಟೆಲ್ ಸದ್ಯ ಏನಂತಂದ್ರೆ ಈ ಒಂದು ಏನು ಸಿಲಿಂಡರ್ ಅಭಾವಕ್ಕೆ ಪರ್ಯಾಯವಾಗಿ ಏನಂತಂದ್ರೆ ಸೌದೆ ಒಲೆಗೆ ಮೊರೆ ಹೋಗಿದ್ದಾರೆ. ಸದ್ಯ ನಾನು ಈ ಹೋಟೆಲ್ನ ಕಿಚನ್ ನಲ್ಲಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸೌದೆ ಒಲೆಯ ಮುಖಾಂತರ ಇವತ್ತು ಏನಂತಂದ್ರೆ ಆಹಾರವನ್ನ ತಯಾರು ಮಾಡಿ ಗ್ರಾಹಕರಿಗೆ ವಿತರಿಸುವಂತಹ ಕೆಲಸಕ್ಕೆ ಆರೂಢ ಹೋಟೆಲ್ನ ಮಾಲೀಕರು ಮುಂದಾಗಿದ್ದಾರೆ. ಯಾಕಂದ್ರೆ ಈ ಒಂದು ಹೋಟೆಲ್ನಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. ಇವರೆಲ್ಲರ ಹೊಟ್ಟೆ ತುಂಬಬೇಕು, ಮತ್ತೆ ಬರುವಂತಹ ಕಾರ್ಮಿಕ ಏನು ಗ್ರಾಹಕರೇನಿದ್ದಾರೆ ಅವರ ಒಂದು ಬೇಡಿಕೆಯನ್ನ ಕೂಡ ಪೂರೈಕೆ ಮಾಡಬೇಕು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಏನು ಯುದ್ಧದ ಭೀತಿಯಿಂದ ಈಗಾಗಲೇ ಸಾಕಷ್ಟು ಏನಂದ್ರೆ ಸಿಲಿಂಡರ್ನ ಅಭಾವ ಆಗಿರೋದ್ರಿಂದ ಈ ಒಂದು ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಏನಂತಂದ್ರೆ ಸ್ಟೀಮ್ ಬಾಯ್ಲರ್ ಮತ್ತೆ ಸೌದೆ ಒಲೆಯ ಮುಖಾಂತರ ಏನಂತಂದ್ರೆ ಆಹಾರವನ್ನ ತಯಾರು ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಈ ಅಂತಂದ್ರೆ ಏನು ಯಾವ್ಯಾವ ಆಹಾರಗಳನ್ನ ಬಾಯ್ಲ್ಡ್ ಮಾಡಿ ತಯಾರು ಮಾಡ್ತಾರೆ ಅವೆಲ್ಲವನ್ನು ಕೂಡ ಈ ಒಂದು ಸೌದೆ ಒಲೆಯ ಮುಖಾಂತರ ತಯಾರು ಮಾಡಲಿಕ್ಕೆ ಈಗಾಗಲೇ ಈ ಒಂದು ಹೋಟೆಲ್ನ ಮಾಲೀಕರಾದ ಲಿಂಗರಾಜ್ ಅವರು ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಅಂತಂದ್ರೆ ಕಳೆದ ಒಂದು ವಾರಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗಳ ಒಂದು ಅಭಾವ ಉಂಟಾಗಿದೆ. ಹೀಗಾಗಿ ಅನಿವಾರ್ಯವಾಗಿ ಒಂದು ಹೋಟೆಲ್ನ ಬಂದ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ನಾವು ಬೇರೆ ಪರ್ಯಾಯವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಹೀಗಾಗಿ ಈ ಒಂದು ಏನಂದ್ರೆ ಸೌದೆ ಒಲೆಯ ಮುಖಾಂತರ ಎಷ್ಟು ಸಾಧ್ಯವೋ ಅಷ್ಟು ಆಹಾರವನ್ನ ತಯಾರು ಮಾಡಲಿಕ್ಕೆ ಮುಂದಾಗಿದ್ದಾರೆ. ನನ್ನ ಜೊತೆ ಮಾತಾಡ್ಲಿಕ್ಕೆ ಅಂತಂದ್ರೆ ಈಗ ಈ ಒಂದು ಆರೂಢ ಹೋಟೆಲ್ನ ಮಾಲೀಕರಾದಂತ ಲಿಂಗರಾಜ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ, ಏನೇನು ಸಮಸ್ಯೆ ಇದೆ, ಏನಾಗ್ತಾ ಇದೆ ಅಂತೇಳಿ. ಸರ್ ನಮಸ್ತೆ. ಯಾವಾಗಿಂದ ಈ ಕಮರ್ಷಿಯಲ್ ಸಿಲಿಂಡರ್ ಬಂದಾಗಿದೆ, ಏನೇನು ಸಮಸ್ಯೆ ಆಗ್ತಾ ಇದೆ ಸರ್? ಏನ್ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್? 1-2 ದಿನ ಆಯ್ತು ಸರ್, ಬಹಳ ಪ್ರಾಬ್ಲಮ್ ಆಗ್ತಾ ಇದೆ, ಸಿಲಿಂಡರ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವಾಗ ಸೌದೆ ಒಲೆ ಮೊರೆ ಹೋಗಿದ್ದೀವಿ. ಆಲ್ರೆಡಿ ನಮ್ದು ಸ್ಟೀಮ್ ಬಾಯ್ಲರ್ ಇದೆ, ಅದರ ರೊಟ್ಟಿ ಮಾಡೋದು ಟೀ ಮಾಡೋಕೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ಜನರು ಫಾಸ್ಟ್ ಬೇಕು, ಯಾಕೆ ಹಿಂಗ ಒಲೆ ಹಚ್ಚಿ ಟೀ ಮಾಡೋಕಷ್ಟು ಟೈಮ್ ಇರಲ್ಲ. ಅದಕ್ಕೋಸ್ಕರ ತಾವು ಜಲ್ದಿ ಸಿಲಿಂಡರ್ ಈ ಇಸ್ರೇಲ್ ಮತ್ತು ಈ ಯುದ್ಧವನ್ನು ತಾವು ಏನೋ ಮಾಡಿ ಸಮಸ್ಯೆ ಮಾಡ್ತಾರೆ ಗೊತ್ತಿಲ್ಲ ರಾಜಕಾರಣಿಗಳು, ಮತ್ತೆ ರಾಜ್ಯ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಇಬ್ಬರು ಸೇರಿ ಒಟ್ಟುಗೂಡಿ ನಮ್ಮ ಬಡ ಕುಟುಂಬದ ಅಂದ್ರೆ ಟೋಟಲ್ ಹೋಟೆಲ್ ಇಂಡಸ್ಟ್ರಿ 60 ಲಕ್ಷ ಜನರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಕೊಟ್ಟಿದ್ದೀವಿ. ಅಂತ ಬಡ ಮಕ್ಕಳ ಒಂದು ಜೀವನ ಆಗಿದೆ ಈಗ. ಅಲ್ಲ ಸರ್, ಈಗ ನೀವು ಈಗ ಸೌದೆ ಒಲೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಹೋಟೆಲ್ ಅವರು ಇದೇ ತರ ಮಾಡ್ತಾರೆ? ಹೋಟೆಲ್ಗೆ ಆಗಲ್ಲ ಸರ್, ಎಲ್ಲ ಹೋಟೆಲ್ಗೆ ಸೌದೆ ಒಲೆ ಮಾಡಕ್ಕಾಗಲ್ಲ. ಓಪನ್ ಜಾಗ ಇರಲ್ಲ, ಬಿಲ್ಡಿಂಗ್ ನಾವು ರೆಂಟ್ ಬಿಲ್ಡಿಂಗ್ ಇರ್ತೀವಿ, ಅವರೆಲ್ಲ ಓನರ್ಗಳು ಒಲೆ ಹಚ್ಚಕ ಕೊಡ್ತಾ ಇಲ್ಲ. ಹಿರೇಮಠ್ ರಿಪಬ್ಲಿಕನ್. ಕೊಪ್ಪಳದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಜೊತೆಗೆ ವಾಣಿಜ್ಯ ಸಿಲಿಂಡರ್ ಇಲ್ಲದೆ ಅಲ್ಲಿರುವಂತಹ ಹೋಟೆಲ್ ಮಾಲೀಕರು ಇದೀಗ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆಯಲ್ಲಿ ಈಗ ಅಡುಗೆಯನ್ನ ಮಾಡೋದಕ್ಕೆ ಈಗ ಸಿದ್ಧವಾಗಿದ್ದಾರೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಮೆರಿಕ, ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಏನಂತಂದ್ರೆ ಈಗ ಭಾರತದಲ್ಲಿ ಹೋಟೆಲ್ ಉದ್ಯಮದ ಮೇಲೆ ಸಾಕಷ್ಟು ಒಂದು ಪರಿಣಾಮವನ್ನು ಬೀರಿದೆ. ಸದ್ಯ ಏನಂತಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೆ ಹೋಟೆಲ್ ಮಾಲೀಕರು ಬಂದ್ ಮಾಡುವಂತಹ ಪರಿಸ್ಥಿತಿಗೆ ಈಗಾಗಲೇ ಬಂದ್ ನಿಂತಿದ್ದಾರೆ. ಸದ್ಯ ಏನಂತಂದ್ರೆ ಕೊಪ್ಪಳದ ಆರೂಢ ಹೋಟೆಲ್ ಸದ್ಯ ಏನಂತಂದ್ರೆ ಈ ಒಂದು ಏನು ಸಿಲಿಂಡರ್ ಅಭಾವಕ್ಕೆ ಪರ್ಯಾಯವಾಗಿ ಏನಂತಂದ್ರೆ ಸೌದೆ ಒಲೆಗೆ ಮೊರೆ ಹೋಗಿದ್ದಾರೆ. ಸದ್ಯ ನಾನು ಈ ಹೋಟೆಲ್ನ ಕಿಚನ್ ನಲ್ಲಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸೌದೆ ಒಲೆಯ ಮುಖಾಂತರ ಇವತ್ತು ಏನಂತಂದ್ರೆ ಆಹಾರವನ್ನ ತಯಾರು ಮಾಡಿ ಗ್ರಾಹಕರಿಗೆ ವಿತರಿಸುವಂತಹ ಕೆಲಸಕ್ಕೆ ಆರೂಢ ಹೋಟೆಲ್ನ ಮಾಲೀಕರು ಮುಂದಾಗಿದ್ದಾರೆ. ಯಾಕಂದ್ರೆ ಈ ಒಂದು ಹೋಟೆಲ್ನಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. ಇವರೆಲ್ಲರ ಹೊಟ್ಟೆ ತುಂಬಬೇಕು, ಮತ್ತೆ ಬರುವಂತಹ ಕಾರ್ಮಿಕ ಏನು ಗ್ರಾಹಕರೇನಿದ್ದಾರೆ ಅವರ ಒಂದು ಬೇಡಿಕೆಯನ್ನ ಕೂಡ ಪೂರೈಕೆ ಮಾಡಬೇಕು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಏನು ಯುದ್ಧದ ಭೀತಿಯಿಂದ ಈಗಾಗಲೇ ಸಾಕಷ್ಟು ಏನಂದ್ರೆ ಸಿಲಿಂಡರ್ನ ಅಭಾವ ಆಗಿರೋದ್ರಿಂದ ಈ ಒಂದು ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಏನಂತಂದ್ರೆ ಸ್ಟೀಮ್ ಬಾಯ್ಲರ್ ಮತ್ತೆ ಸೌದೆ ಒಲೆಯ ಮುಖಾಂತರ ಏನಂತಂದ್ರೆ ಆಹಾರವನ್ನ ತಯಾರು ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಈ ಅಂತಂದ್ರೆ ಏನು ಯಾವ್ಯಾವ ಆಹಾರಗಳನ್ನ ಬಾಯ್ಲ್ಡ್ ಮಾಡಿ ತಯಾರು ಮಾಡ್ತಾರೆ ಅವೆಲ್ಲವನ್ನು ಕೂಡ ಈ ಒಂದು ಸೌದೆ ಒಲೆಯ ಮುಖಾಂತರ ತಯಾರು ಮಾಡಲಿಕ್ಕೆ ಈಗಾಗಲೇ ಈ ಒಂದು ಹೋಟೆಲ್ನ ಮಾಲೀಕರಾದ ಲಿಂಗರಾಜ್ ಅವರು ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಅಂತಂದ್ರೆ ಕಳೆದ ಒಂದು ವಾರಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗಳ ಒಂದು ಅಭಾವ ಉಂಟಾಗಿದೆ. ಹೀಗಾಗಿ ಅನಿವಾರ್ಯವಾಗಿ ಒಂದು ಹೋಟೆಲ್ನ ಬಂದ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ನಾವು ಬೇರೆ ಪರ್ಯಾಯವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಹೀಗಾಗಿ ಈ ಒಂದು ಏನಂದ್ರೆ ಸೌದೆ ಒಲೆಯ ಮುಖಾಂತರ ಎಷ್ಟು ಸಾಧ್ಯವೋ ಅಷ್ಟು ಆಹಾರವನ್ನ ತಯಾರು ಮಾಡಲಿಕ್ಕೆ ಮುಂದಾಗಿದ್ದಾರೆ. ನನ್ನ ಜೊತೆ ಮಾತಾಡ್ಲಿಕ್ಕೆ ಅಂತಂದ್ರೆ ಈಗ ಈ ಒಂದು ಆರೂಢ ಹೋಟೆಲ್ನ ಮಾಲೀಕರಾದಂತ ಲಿಂಗರಾಜ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ, ಏನೇನು ಸಮಸ್ಯೆ ಇದೆ, ಏನಾಗ್ತಾ ಇದೆ ಅಂತೇಳಿ. ಸರ್ ನಮಸ್ತೆ. ಯಾವಾಗಿಂದ ಈ ಕಮರ್ಷಿಯಲ್ ಸಿಲಿಂಡರ್ ಬಂದಾಗಿದೆ, ಏನೇನು ಸಮಸ್ಯೆ ಆಗ್ತಾ ಇದೆ ಸರ್? ಏನ್ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್? 1-2 ದಿನ ಆಯ್ತು ಸರ್, ಬಹಳ ಪ್ರಾಬ್ಲಮ್ ಆಗ್ತಾ ಇದೆ, ಸಿಲಿಂಡರ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವಾಗ ಸೌದೆ ಒಲೆ ಮೊರೆ ಹೋಗಿದ್ದೀವಿ. ಆಲ್ರೆಡಿ ನಮ್ದು ಸ್ಟೀಮ್ ಬಾಯ್ಲರ್ ಇದೆ, ಅದರ ರೊಟ್ಟಿ ಮಾಡೋದು ಟೀ ಮಾಡೋಕೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ಜನರು ಫಾಸ್ಟ್ ಬೇಕು, ಯಾಕೆ ಹಿಂಗ ಒಲೆ ಹಚ್ಚಿ ಟೀ ಮಾಡೋಕಷ್ಟು ಟೈಮ್ ಇರಲ್ಲ. ಅದಕ್ಕೋಸ್ಕರ ತಾವು ಜಲ್ದಿ ಸಿಲಿಂಡರ್ ಈ ಇಸ್ರೇಲ್ ಮತ್ತು ಈ ಯುದ್ಧವನ್ನು ತಾವು ಏನೋ ಮಾಡಿ ಸಮಸ್ಯೆ ಮಾಡ್ತಾರೆ ಗೊತ್ತಿಲ್ಲ ರಾಜಕಾರಣಿಗಳು,
ಮತ್ತೆ ರಾಜ್ಯ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಇಬ್ಬರು ಸೇರಿ ಒಟ್ಟುಗೂಡಿ ನಮ್ಮ ಬಡ ಕುಟುಂಬದ ಅಂದ್ರೆ ಟೋಟಲ್ ಹೋಟೆಲ್ ಇಂಡಸ್ಟ್ರಿ 60 ಲಕ್ಷ ಜನರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಬಡ ಮಕ್ಕಳ ಒಂದು ಜೀವನ ಆಗಿದೆ ಈಗ. ಅಲ್ಲ ಸರ್, ಈಗ ನೀವು ಈಗ ಸೌದೆ ಒಲೆ ಸ್ಟಾರ್ಟ್ ಮಾಡಿದ್ರಿ, ಎಲ್ಲ ಹೋಟೆಲ್ನವರು ಇದೇ ತರ ಮಾಡ್ತಾರೆ? ಹೋಟೆಲ್ಗೆ ಆಗಲ್ಲ ಸರ್, ಎಲ್ಲ ಹೋಟೆಲ್ಗೆ ಸೌದೆ ಒಲೆ ಮಾಡಕ್ಕಾಗಲ್ಲ, ಓಪನ್ ಜಾಗ ಇರಲ್ಲ, ಬಿಲ್ಡಿಂಗ್ ನಾವು ರೆಂಟ್ ಬಿಲ್ಡಿಂಗ್ ಇರ್ತೀವಿ, ಅವರೆಲ್ಲ ಓನರ್ಗಳು ಒಲೆ ಹಚ್ಚಕ್ಕೆ ಕೊಡ್ತಾ ಇಲ್ಲ. ಹಿರೇಮಠ್ ರಿಪಬ್ಲಿಕ್. ಕೊಪ್ಪಳದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಜೊತೆಗೆ ವಾಣಿಜ್ಯ ಸಿಲಿಂಡರ್ ಇಲ್ಲದೆ ಅಲ್ಲಿರುವಂತಹ ಹೋಟೆಲ್ ಮಾಲೀಕರು ಇದೀಗ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆಯಲ್ಲಿ ಈಗ ಅಡುಗೆಯನ್ನ ಮಾಡೋದಕ್ಕೆ ಈಗ ಸಿದ್ಧವಾಗಿದ್ದಾರೆ. ಈ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಮೆರಿಕ, ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಏನಂತಂದ್ರೆ ಈಗ ಭಾರತದಲ್ಲಿ ಹೋಟೆಲ್ ಉದ್ಯಮದ ಮೇಲೆ ಸಾಕಷ್ಟು ಒಂದು ಪರಿಣಾಮವನ್ನು ಬೀರಿದೆ. ಸದ್ಯ ಏನಂತಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೆ ಹೋಟೆಲ್ ಮಾಲೀಕರು ಬಂದ್ ಮಾಡುವಂತ ಪರಿಸ್ಥಿತಿಗೆ ಈಗಾಗಲೇ ಬಂದ್ ನಿಂತಿದ್ದಾರೆ. ಸದ್ಯ ಏನಂತಂದ್ರೆ ಕೊಪ್ಪಳದ ಆರೂಢ ಹೋಟೆಲ್ ಸದ್ಯ ಏನಂತಂದ್ರೆ ಈ ಒಂದು ಏನು ಸಿಲಿಂಡರ್ ಅಭಾವಕ್ಕೆ ಪರ್ಯಾಯವಾಗಿ ಏನಂತಂದ್ರೆ ಸೌದೆ ಒಲೆಗೆ ಮೊರೆ ಹೋಗಿದ್ದಾರೆ. ಸದ್ಯ ನಾನು ಈ ಹೋಟೆಲ್ನ ಕಿಚನ್ ನಲ್ಲಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸೌದೆ ಒಲೆಯ ಮುಖಾಂತರ ಇವತ್ತು ಏನಂತಂದ್ರೆ ಆಹಾರವನ್ನ ತಯಾರು ಮಾಡಿ ಗ್ರಾಹಕರಿಗೆ ವಿತರಿಸುವಂತ ಕೆಲಸಕ್ಕೆ ಆರೂಢ ಹೋಟೆಲ್ನ ಮಾಲೀಕರು ಮುಂದಾಗಿದ್ದಾರೆ. ಯಾಕಂದ್ರೆ ಈ ಒಂದು ಹೋಟೆಲ್ನಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. ಇವರೆಲ್ಲರ ಹೊಟ್ಟೆ ತುಂಬಬೇಕು, ಮತ್ತೆ ಬರುವಂತಹ ಕಾರ್ಮಿಕ ಏನು ಗ್ರಾಹಕರೇನಿದ್ದಾರೆ ಅವರ ಒಂದು ಬೇಡಿಕೆಯನ್ನ ಕೂಡ ಪೂರೈಕೆ ಮಾಡಬೇಕು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಏನು ಯುದ್ಧದ ಭೀತಿಯಿಂದ ಈಗಾಗಲೇ ಸಾಕಷ್ಟು ಏನಂದ್ರೆ ಸಿಲಿಂಡರ್ನ ಅಭಾವ ಆಗಿರೋದ್ರಿಂದ ಈ ಒಂದು ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಏನಂತಂದ್ರೆ ಸ್ಟೀಮ್ ಬಾಯ್ಲರ್ ಮತ್ತೆ ಸೌದೆ ಒಲೆಯ ಮುಖಾಂತರ ಏನಂತಂದ್ರೆ ಆಹಾರವನ್ನ ತಯಾರು ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಅಂತಂದ್ರೆ ಏನು ಯಾವ್ಯಾವ ಆಹಾರಗಳನ್ನ ಬಾಯ್ಲ್ಡ್ ಮಾಡಿ ತಯಾರು ಮಾಡ್ತಾರೆ ಅವೆಲ್ಲವನ್ನು ಕೂಡ ಈ ಒಂದು ಸೌದೆ ಒಲೆಯ ಮುಖಾಂತರ ತಯಾರು ಮಾಡಲಿಕ್ಕೆ ಈಗಾಗಲೇ ಈ ಒಂದು ಹೋಟೆಲ್ನ ಮಾಲೀಕರಾದ ಲಿಂಗರಾಜ್ ಅವರು ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಅಂತಂದ್ರೆ ಕಳೆದ 1 ವಾರಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗಳ ಒಂದು ಅಭಾವ ಉಂಟಾಗಿದೆ. ಹೀಗಾಗಿ ಅನಿವಾರ್ಯವಾಗಿ ಒಂದು ಹೋಟೆಲ್ನ ಬಂದ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ನಾವು ಬೇರೆ ಪರ್ಯಾಯವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಹೀಗಾಗಿ ಈ ಒಂದು ಏನಂದ್ರೆ ಸೌದೆ ಒಲೆಯ ಮುಖಾಂತರ ಎಷ್ಟು ಸಾಧ್ಯವೋ ಅಷ್ಟು ಆಹಾರವನ್ನ ತಯಾರು ಮಾಡಲಿಕ್ಕೆ ಮುಂದಾಗಿದ್ದಾರೆ. ನನ್ನ ಜೊತೆ ಮಾತಾಡ್ಲಿಕ್ಕೆ ಅಂತಂದ್ರೆ ಈಗ ಈ ಒಂದು ಆರೂಢ ಹೋಟೆಲ್ನ ಮಾಲೀಕರಾದಂತಹ ಲಿಂಗರಾಜ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ, ಏನೇನು ಸಮಸ್ಯೆ ಇದೆ, ಏನಾಗ್ತಾ ಇದೆ ಅಂತೇಳಿ. ಸರ್ ನಮಸ್ತೆ. ಯಾವಾಗಿಂದ ಈ ಕಮರ್ಷಿಯಲ್ ಸಿಲಿಂಡರ್ ಬಂದಾಗಿದೆ, ಏನೇನು ಸಮಸ್ಯೆ ಆಗ್ತಾ ಇದೆ ಸರ್? ಏನ್ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್? 1-2 ದಿನ ಆಯ್ತು ಸರ್, ಬಹಳ ಪ್ರಾಬ್ಲಮ್ ಆಗ್ತಾ ಇದೆ, ಸಿಲಿಂಡರ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವಾಗ ಸೌದೆ ಒಲೆ ಮೊರೆ ಹೋಗಿದ್ದೀವಿ. ಆಲ್ರೆಡಿ ನಮ್ದು ಸ್ಟೀಮ್ ಬೈಲರ್ ಇದೆ, ಅದರ ರೊಟ್ಟಿ ಮಾಡೋದು ಟೀ ಮಾಡೋಕೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ಜನರು ಫಾಸ್ಟ್ ಬೇಕು, ಯಾರಿಗೆ ಹಿಂಗ ಒಲೆ ಹಚ್ಚಿ ಟೀ ಮಾಡೋಕಷ್ಟು ಟೈಮ್ ಇರಲ್ಲ. ಅದಕ್ಕೋಸ್ಕರ ತಾವು ಜಲ್ದಿ ಸಿಲಿಂಡರ್ ಈ ಇಸ್ರೇಲ್ ಮತ್ತು ಈ ಯುದ್ಧವನ್ನು ತಾವು ಏನೋ ಮಾಡಿ ಸಮಸ್ಯೆ ಮಾಡ್ತಾರೆ ಗೊತ್ತಿಲ್ಲ ರಾಜಕಾರಣಿಗಳು, ಮತ್ತೆ ರಾಜ್ಯ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಇಬ್ಬರು ಸೇರಿ ಒಟ್ಟುಗೂಡಿ ನಮ್ಮ ಬಡ ಕುಟುಂಬದ ಅಂದ್ರೆ ಟೋಟಲ್ ಹೋಟೆಲ್ ಇಂಡಸ್ಟ್ರಿ 60 ಲಕ್ಷ ಜನರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಬಡ ಮಕ್ಕಳ ಒಂದು ಜೀವನ ಆಗಿದೆ ಈಗ. ಅಲ್ಲ ಸರ್, ಈಗ ನೀವು ಈಗ ಸೌದೆ ಒಲೆ ಸ್ಟಾರ್ಟ್ ಮಾಡಿದ್ರಿ, ಎಲ್ಲ ಹೋಟೆಲ್ನವರು ಇದೇ ತರ ಮಾಡ್ತಾರೆ? ಹೋಟೆಲ್ಗೆ ಆಗಲ್ಲ ಸರ್, ಎಲ್ಲ ಹೋಟೆಲ್ಗೆ ಸೌದೆ ಒಲೆ ಮಾಡಕ್ಕಾಗಲ್ಲ, ಓಪನ್ ಜಾಗ ಇರಲ್ಲ, ಬಿಲ್ಡಿಂಗ್ ನಾವು ರೆಂಟ್ ಬಿಲ್ಡಿಂಗ್ ಇರ್ತೀವಿ, ಅವರೆಲ್ಲ ಓನರ್ಗಳು ಒಲೆ